ಎಲ್ಲರಿಗೂ ಕಥಾಕನಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಾನಿವತ್ತು ನನ್ನ ನೀನು ಗೆಲ್ಲಲಾರೆ ಕಥೆಯ 34ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಅತ್ತೆ, ಏನಾದರೂ ಹೆಲ್ಪ್ ಬೇಕಾಗಿತ್ತಾ? ತರಕಾರಿ ಏನಾದರೂ ಹೆಚ್ಚಿಕೊಡ್ಲಾ? ಇವತ್ತು ನಮ್ಮ ಮನೆಗೆ ಬೇರೆ ಗೆಸ್ಟ್ಗಳು ಬಂದಿದ್ದಾರಲ್ಲ, ನಿಮ್ಮೊಬ್ಬರಿಗೇನು ಅಡುಗೆ ಮಾಡೋದಕ್ಕೆ ಕಷ್ಟ ಆಗಬಹುದು ಎಂದವಳೆ ತರಕಾರಿಯನ್ನು ತೆಗೆದುಕೊಂಡು ಹೆಚ್ಚಲು ಮುಂದಾದಳು ವರ್ಷ. ಅದೆಲ್ಲ ಇರಲಿ. ಮತ್ತೇನು ಗೊತ್ತಾ, ಆಗ ಶರ್ವರಿ ವರುಣ ಅಪ್ಕೊಂಡಿದ್ದಕ್ಕೆ ನಿಂಗೇನಾದರೂ ಬೇಜಾರಾಯ್ತಾ? ಬೇಜಾರಾಗದಿರುತ್ತಾ? ಎಷ್ಟೇ ಆದರೂ ವರುಣ್ ನಿನ್ನ ಗಂಡ ತಾನೇ. ತನ್ನ ಮುಂದೆನೆ ಬೇರೆ ಹುಡುಗಿ ಬಂದು ಕಟ್ಕೊಂಡ ಗಂಡನನ್ನ ಆ ರೀತಿ ತಪ್ಕೊಂಡ್ರೆ ಯಾರಿಗೆ ತಾನೇ ಬೇಜಾರಾಗಲ್ಲ? ನಿಂಗೆ ಅಂತಲ್ಲ, ನಂಗೂ ನಿನ್ನ ಮಾವನಿಗೂ ಮುಜುಗರ ಆಗಿತ್ತು. ಆದ್ರೆ ಏನು ಮಾಡೋದು ಹೇಳು? ಕಲ್ಪನ್ ಈ ಮನೆ ಮಗಳು, ಶರ್ವರ್ ಈ ಮನೆ ಮೊಮ್ಮಗಳು, ಅದರಲ್ಲಿ ಕೂಡ ನಿನ್ನ ಮಾವನ ತಂಗಿ. ಅವಳಿಗೆ ತಂಗಿ ಅಂದರೆ ಆಯಿತು. ಹಾಗಿರ್ಬೇಕಾದ್ರೆ ನಾವೇನು ಮಾಡೋಕ್ಕಾಗಲ್ಲ. ಅವಳು ಅದೇನು ಹೇಳಿದ್ರು ಕೂಡ ನೀನು ಅದನ್ನು ಮನಸ್ಸಿಗೆ ಹಾಕೋಬೇಡ. ಒಂದು ಸ್ವಲ್ಪ ದಿನ ಆಮೇಲೆ ಅವರು ವಾಪಸ್ ಅಮೆರಿಕಕ್ಕೆ ಹೋಗ್ಬಿಡ್ತಾರೆ. ಅಲ್ಲಿ ತನಕ ನಿನ್ನ ಪಾಡಿಗಿರು ಎಂದರು ಕಾಳಜಿಯಿಂದ ಸುನೇತ್ರ. ಅಯ್ಯೋ ಬಿಡಿ ಅತ್ತೆ, ಪರವಾಗಿಲ್ಲ. ನಾನು ಅದನ್ನೆಲ್ಲ ತಲೆಗೆ ಹಾಕೊಳ್ಳೋದೇ ಇಲ್ಲ. ಅವಳು ಹಾಗೆ ಏನಾದರೂ ಮಾತಾಡಿದರೆ ಕೂಡ ನಂಗೆ ಅವಳ ಮೇಲೆ ಕೆಟ್ಟ ಭಾವನೆ ಬರಲ್ಲ. ಎಷ್ಟೇ ಆದರೂ ಅವಳು ಈ ಮನೆ ಮಗಳಲ್ವಾ? ಶರ್ವರಿ ವರುಣ ತಪ್ಕೊಂಡಿದ್ರಲ್ಲಿ ಏನೂ ಬೇಜಾರಿಲ್ಲ. ಹೇಳಿ ಕೇಳಿ ಅವಳ ಅತ್ತೆ ಮಗಳು, ಅದರಲ್ಲೂ ಒಂದೇ ವಯಸ್ಸಿನವಳು, ತುಂಬ ಒಳ್ಳೆ ಸ್ನೇಹಿತರು ಬೇರೆ. ಹಾಗಿರ್ಬೇಕಾದ್ರೆ ನಾನು ಯಾಕೆ ಅವಳ ಸ್ನೇಹಕ್ಕೆ ಅಡ್ಡ ಬರಲಿ? ನೀವೇನು ಯೋಚನೆ ಮಾಡಬೇಡಿ ಅತ್ತೆ, ನನ್ನ ಬಗ್ಗೆ ನಾನು ಯೋಚನೆ ಮಾಡ್ಕೊಳ್ತೀನಿ ಎಂದಳು ವರ್ಷ ನಗುಮುಖದಿಂದಲೇ. ಏನೋಪ್ಪ, ಇದೆಲ್ಲ ನಿನ್ನ ಒಳ್ಳೆ ಗುಣ ಕಣಮ್ಮ. ನಿನ್ನಂಥ ಹುಡುಗಿ ನಮ್ಮ ವರುಣ್ಗೆ ಸಿಕ್ಕಿರೋದು ನಮ್ಮ ಪುಣ್ಯ. ನಾನು ನಮ್ಮನೆಗೆ ಎಂಥ ಸೊಸೆ ಬರ್ಬೇಕಂತ ಅಂದ್ಕೊಂಡಿದ್ನೋ ಅಂಥ ಸೊಸೆನೇ ಬಂದಿದ್ದಾಳೆ. ನಿನ್ನ ತಂದೆ ತಾಯಿ ತುಂಬ ಒಳ್ಳೆ ಸಂಸ್ಕಾರನ ಕಳಿಸಿಕೊಟ್ಟಿದ್ದಾರೆ ನಿಂಗೆ ಎಂದರು ಸುನೇತ್ರ. ಅವಳ ಮಾತಿಗೆ ಪ್ರತಿಯಾಗಿ ಮುಗುಳ್ನಕ್ಕಳು ವರ್ಷ. ಮಧ್ಯಾಹ್ನದ ಹೊತ್ತು ಎಲ್ಲರೂ ಊಟ ಮಾಡಿ ಹೊರಗಡೆ ಗಾರ್ಡನ್ನಲ್ಲಿ ಬಂದು ಕೂತರು. ಹೇಗಿದ್ರು ಈಗ ಮನೆಗೆ ಕಲ್ಪನಾ ಮತ್ತೆ ಶರ್ವರಿ ಇಬ್ರು ಕೂಡ ಬಂದಿದ್ದಾರೆ. ಅದು ಕೂಡ ಎಷ್ಟೋ ವರ್ಷಗಳ ನಂತರ. ಅದಕ್ಕೆ ನಾಳೆನೇ ನಾವು ಮದುವೆಗೆ ಏನೆಲ್ಲ ಬೇಕೋ ಅದನ್ನು ತರೋದಕ್ಕೆ ಹೊರಗಡೆ ಹೋಗೋಣ. ಈ ಬಟ್ಟೆ ಬರೆ ಒಡವೆ ಎಲ್ಲ ತೆಗಿಬೇಕಲ್ವಾ, ಅದಕ್ಕೆ. ಆಮೇಲೆ ಟೈಮ್ ಸಿಗಲ್ಲ ಎಂದರು ಸುಧೀಂದ್ರ. ಹೌದು ರೀ, ನೀವು ಹೇಳ್ತಿರೋದು ಸರಿಯಾಗಿದೆ. ನಾಳೆನೇ ಶಾಪಿಂಗ್ಗೆ ಹೋಗೋಣ. ಎಲ್ರಿಗೂ ಅದೇನೆಲ್ಲ ಬೇಕೋ ಅದನ್ನೆಲ್ಲ ತೆಗೊಳ್ಳಿ, ಮುಖ್ಯವಾಗಿ ಸಾರಿ ಕಣಿಗೆ ಎಂದರು ಸುನೇತ್ರ. ಮರುದಿನ ಬೆಳಿಗ್ಗೆ ಎಲ್ಲರೂ ಕೂಡ ಶಾಪಿಂಗ್ಗೆ ಹೋಗಲು ರೆಡಿಯಾಗುತ್ತಿದ್ದರು. ಈ ಕಡೆ ರೂಮಲ್ಲಿ ವರುಣ್ ವರ್ಷ ಕೂಡ ತಯಾರಾಗುತ್ತಿದ್ದರು. ವರ್ಷ ಒಂದು ಕೂಡ ಮಾತನಾಡದಿರುವುದನ್ನು ಗಮನಿಸಿದ ವರುಣ್ ಅವಳನ್ನು ತಾನಾಗಿಯೇ ಮಾತಿಗಿಳಿಸಿದನು. ಅಲ್ಲ, ಈ ಸೂರ್ಯ ಏನಾದರೂ ಅಪ್ಪಿತಪ್ಪಿ ಪೂರ್ವದಲ್ಲಿ ಹುಟ್ಟೋ ಬದಲು ಪಶ್ಚಿಮದಲ್ಲಿ ಹುಟ್ಟಿದ್ದಾನೋ ಹೇಗೆ? ನಂಗೆ ಯಾಕೋ ಡೌಟಪ್ಪ. ಯಾಕಂದ್ರೆ ನಾನು ನಿನ್ನೆಯಿಂದ ನೋಡ್ತಾನೆ ಇದ್ದೀನಿ, ಶರ್ವರಿ ಬಂದ್ಮೇಲೆ ನಮ್ಮ ಕಪ್ಪೆ ರಾಣಿ ಯಾಕೋ ಸೈಲೆಂಟ್ ಆಗಿಬಿಟ್ಟಿದ್ದಾಳೆ ಎಂದನು. ಅವನ ಮಾತಿಗೆ ಮುಖ ಸೊಟ್ಟಗೆ ಮಾಡಿದ ವರ್ಷ, ಹಾಗೇನಿಲ್ಲ, ನಾನು ಮುಂಚೆ ಹೇಗಿದ್ನೋ ಹಾಗೆ ಇದ್ದೀನಿ. ನಿನ್ನ ಶರ್ವರಿ ಬಂದ್ಲಂತ ಹೇಳಿ ನಾನು ಯಾಕೆ ಸೈಲೆಂಟ್ ಆಗಲಿ? ನಿನ್ನ ಶರ್ವರಿಗೆ ನಾನು ಹೆದರಿಕೊಳ್ತೀನಂತ ಅಂದ್ಕೊಂಡಿದ್ದೀಯಾ? ನಾನು ಹೆದರ್ಕೊಳ್ಳೋಕೆ ಅವಳೇನು ಸಿಂಹನ ಹುಲಿನ? ಇವನೊಬ್ಬ, ಇವನ ಅತ್ತೆ ಮಗಳು ಬಂದ್ಲಂತ ನಾನು ಸೈಲೆಂಟ್ ಆಗಿದ್ದೀನಿ ಅಂತೆ. ಓ ಭ್ರಮೆ ಎಂದಳು. ಸಾಕು ಮಾಡೆ ಡೌರಾಣಿ, ತಾವು ಡವ್ ಮಾಡೋದ್ರಲ್ಲಿ ಎತ್ತಿದ ಕೈ ಅಂತ ನನಗೂ ಗೊತ್ತಿದೆ. ಆದರೆ ನೀನು ಏನೇ ಹೇಳು, ನೀನು ಮಾತ್ರ ಬದಲಾಗಿರೋದು ನಿಜ. ಯಾವಾಗಲೂ ನಾನು ಸ್ಟಾಪ್ ಆಗಿ ಮಾತಾಡ್ತಿದ್ದವಳು ಶರ್ವರಿ ಬಂದಮೇಲೆ ನನ್ನ ಹತ್ರ ಮಾತಾಡೋದನ್ನೇ ಬಿಟ್ಟಿದೆಯಾ? ಯಾಕೆ, ನಾನು ಅವಳ ಜೊತೆ ಇದ್ದರೆ ಹೊಟ್ಟೆ ಉರಿಯುತ್ತಾ ನಿಂಗೆ ಎಂದು ಕೇಳಿಯೇ ಬಿಟ್ಟನು. ಈಗಂತೂ ಹುಡುಗಿ ಸಾಕ್ಷಾತ್ ದುರ್ಗಿ ಅವತಾರವೇ ತಾಳಿದ್ದಳು. ಅವನಿಗೆ ಒಂದು ಖಡಕ್ ಲುಕ್ಕು ಕೊಟ್ಟವಳು. ನೋಡು, ನಿನ್ನ ಪಾಡಿಗೆ ನೀನು ರೆಡಿ ಆದರೆ ನಿಂಗೇನೆ ಒಳ್ಳೇದು. ಅದನ್ನು ಬಿಟ್ಟು ನನ್ನ ಹತ್ರ ಸುಮ್ಮನೆ ಮಾತಾಡ್ಕೊಂಡು ಜಗಳಕ್ಕೆ ಬರಬೇಡ. ನನ್ನ ಹೊಟ್ಟೆ ಉರಿಸ್ಬೇಡ. ಇಷ್ಟಕ್ಕೂ ನೀನು ಅಮೇರಿಕ ಜೊತೆ ಮಾತಾಡಿದರೆ ನಂಗೆ ಯಾಕೆ ಹೊಟ್ಟೆ ಇರಬೇಕು? ನೀನು ಅವಳು ಅದೇನು ಬೇಕಾದರೂ ಮಾಡ್ಕೊಂಡು ಹಾಳಾಗೋಗಿ ಅದನ್ನು ಕಟ್ಕೊಂಡು ನಂಗೇನಾಗಬೇಕು? ಬಂದ್ಬಿಟ್ಟ ಹೇಳೋಕೆ. ನೀನೇನು ದೊಡ್ಡದು, ಅವಳೇನು ದೊಡ್ಡದು, ನಿಮ್ಗಳನ್ನು ನೋಡಿ ನಾನು ಹೊಟ್ಟೆ ಉರ್ಕೋಬೇಕಂತೆ. ಹೋಗಲ್ಲೋ, ಅಂತ ಸೀನೆಲ್ಲ ಏನಿಲ್ಲ. ಈಗ ಮುಚ್ಕೊಂಡು ಬೇಗ ರೆಡಿಯಾಗಿ ಕೆಳಗಡೆ ಬಾ, ನಾನು ಹೋಗ್ತೀನಿ ಎಂದವಳೆ ಅವನ ಮುಖ ನೋಡದೆಯೂ ಹಾಗೆಯೇ ಹಾಲ್ ಕಡೆ ಬಂದಳು. ಅವಳ ಆ ರೀತಿ ಹೇಳಿ ಕೋಪ ಮಾಡಿಕೊಂಡಿದ್ದನ್ನು ಕಂಡು ವರುಣ್ಗೆ ನಗು ಬಂದಿತು. ಹೋಗೆ ಹೋಗೆ ಡೌರಾಣಿ, ನೀನು ನನ್ನ ಹತ್ರ ಹೇಳ್ದೆ ಹೋದ್ರೂ ಕೂಡ ನನಗೆಲ್ಲ ಗೊತ್ತಾಗುತ್ತೆ ಕಣೆ. ನಮನೆ ದೇವರ ಸತ್ಯ ನಮಿಗೊತ್ತಿರಲ್ವಾ? ನೀನು ಹೇಳ್ದೆ ಹೋದರೆ ನನಗೆ ಗೊತ್ತಾಗಲ್ವಂತ ಅಂದ್ಕೊಂಡಿದ್ದೀಯಾ? ನಾನು ಶರ್ವರಿ ಜೊತೆ ಮಾತಾಡುವಾಗ ನೀನು ಉಡ್ಕೊಳ್ಳೋದನ್ನು ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಆದರೂ ನನಗೇನು ಹೊಟ್ಟೆ ಉರಿ ಇಲ್ಲಂತ ನನ್ನ ಮುಂದೆನೇ ಡವ್ ಮಾಡ್ತಾಳೆ. ಆದರೂ ನಿನ್ನನ್ನು ಉರಿಸೋದ್ರಲ್ಲಿ ಒಂಥರ ಮಜಾ ಇದೆ.
ಎಂದವನೇ ನಕ್ಕು ಹಾಲ್ ಕಡೆ ಬಂದನು. ಎಲ್ರೂ ರೆಡಿಯಾಗಿ ಆಯ್ತಲ್ಲ, ಸರಿ ಹಾಗಿದ್ರೆ ನಡೀರಿ ಹೊರಡೋಣ ಎಂದು ಹೇಳಿ ಕಾರ್ ಹತ್ತಿ ಹೊರಟವರು ಜವಳಿ ಅಂಗಡಿಯ ಮುಂದೆ ಬಂದಿಳಿದರು. ಎಲ್ರಿಗೂ ಏನೇನು ಬೇಕು ಅದನ್ನೆಲ್ಲ ಈಗಲೇ ತೆಗೊಂಡ್ಬಿಡಿ, ಆಮೇಲೆ ಅದು ಇಲ್ಲ ಇದು ಇಲ್ಲ ಅಂತ ಹೇಳೋ ಹಾಗೆ ಇಲ್ಲ ಎಂದರು ಸುಧೀಂದ್ರ. ಸಾರಿಕಾ, ಈ ಸೀರೆಯನ್ನು ನೋಡಮ್ಮ, ಇದು ನಿಂಗೆ ತುಂಬಾ ಚೆನ್ನಾಗಿ ಒಪ್ಪುತ್ತೆ ಅನ್ಸುತ್ತೆ ಎಂದು ಹೇಳಿದ ಸುನೇತ್ರ ಸಾರಿಕಳ ಮೇಲೆ ಒಂದು ನೇರಳೆ ಬಣ್ಣದ ದುಬಾರಿ ಬೆಲೆಯ ಸೀರೆಯನ್ನು ಹಾಕಿದರು. ನೋ ಅತ್ತೆ, ಅದು ತುಂಬಾ ಓಲ್ಡ್ ಡಿಸೈನ್ ಆಯಿತು. ಇದು ನೋಡಿ ಎಷ್ಟೊಂದು ಚೆನ್ನಾಗಿದೆ, ಜೊತೆಗೆ ಸ್ಟೈಲಿಶ್ ಆಗಿ ಕೂಡ ಇದೆ. ಈ ಸಾರಿ ನಮ್ಮ ಸಾರಿಕನ ಕಲರ್ಗೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಎಂದು ಹೇಳಿದ ಶರ್ವರಿ ಒಂದು ಗ್ರ್ಯಾಂಡ್ ಆಗಿರೋ ಫ್ಯಾನ್ಸಿ ಸೀರೆಯನ್ನು ತೆಗೆದು ತೋರಿಸಿದಳು. ಆದರೆ ಯಾರಿಗೂ ಅವಳು ತೋರಿಸಿದ ಸೀರೆ ಅಷ್ಟೊಂದು ಹಿಡಿಸಲಿಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಒಂದು ಸೀರೆಯನ್ನು ಹಿಡಿದುಕೊಂಡು ಬಂದಳು ವರ್ಷ. ಅತ್ತೆ, ಈ ಸೀರೆ ಹೇಗಿದೆ ಅಂತ ನೋಡಿ ಒಮ್ಮೆ, ಇದು ನಮ್ಮ ಸಾರಿಕಾಗೆ ತುಂಬಾ ಚೆನ್ನಾಗಿ ಒಪ್ಪಿತಂತ ಅನಿಸುತ್ತೆ ಎಂದು ಹೇಳಿ ಅವಳ ಮೈಗೆ ಆ ಸೀರೆಯನ್ನು ಹಾಕಿ ನೋಡಿದಳು ವರ್ಷ. ಹಸಿರು ಮತ್ತು ಕೆಂಪು ಬಣ್ಣದ ರೇಷ್ಮೆ ಸೀರೆ ಸಾರಿಕಾಳಿಗೆ ಬಹಳ ಚೆನ್ನಾಗಿ ಒಪ್ಪುತ್ತಿತ್ತು. ಶರ್ವರಿ ಕಲ್ಪನೆ ಇಬ್ಬರನ್ನು ಬಿಟ್ಟು ಉಳಿದೆಲ್ಲರಿಗೂ ಆ ಸೀರೆ ಮೆಚ್ಚುಗೆಯಾಗಿತ್ತು. ಅಕ್ಕೆ, ನಂಗೆ ಈ ಸೀರೆ ತುಂಬಾ ಇಷ್ಟ ಆಯಿತು, ಇದೇ ಸೀರೆ ಬೇಕು ಮಮ್ಮಿ, ಈ ಸೀರೆನೇ ಫೈನಲ್ ಎಂದಳು ಖುಷಿಯಿಂದ. ಹೌದು ಕಣೆ, ಈ ಸೀರೆ ತುಂಬಾ ಚೆನ್ನಾಗಿ ಒಪ್ಪುತ್ತೆ. ವರ್ಷ, ನಿನ್ ಟೇಸ್ಟ್ ತುಂಬಾ ಚೆನ್ನಾಗಿದೆ. ಸಾರಿಕನಿಗೆ ಇದೇ ಸೀರೆ ಆಗಬಹುದು. ನಿಮ್ಗೆಲ್ಲ ಯಾವ್ದು ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಆಮೇಲೆ ಒಡವೆ ತೆಗೊಳ್ಳೋದಕ್ಕೆ ಹೋಗ್ಬೇಕು. ವರ್ಷ, ನೀನು ತೆಗೊಳಮ್ಮ. ನೋಡು, ಈ ಸೀರೆ ನಿಂಗೆ ಆಗಬಹುದಾ ಎಂದು ಕೇಳಿದಳು ಸುನೇತ್ರ. ಅಯ್ಯೋ ಅತ್ತೆ, ನಂಗೆ ಯಾಕೆ ಸೀರೆ, ನನ್ನ ಹತ್ರ ಈಗಾಗಲೇ ತುಂಬಾ ಸೀರೆ ಇದೆ, ನಂಗೆ ಬೇಡ, ನೀವು ತೆಗೊಳ್ಳಿ ಎಂದಳು ವರ್ಷ. ಹಾಗಂದ್ರೆ ಹೇಗಾಗುತ್ತೆ? ನಮ್ಮ ಮದುವೆಯಲ್ಲಿ ನನ್ನ ಅಕ್ಕೆ ಮಿಂಚದೆ ಹೋದ್ರೆ ಹೇಗೆ ಹೇಳಿ? ನೀವು ಬೇಡ ಅಂತ ಹೇಳೋ ಹಾಗೇನೇ ಇಲ್ಲ. ಇದರಲ್ಲಿ ಯಾವುದಾದ್ರೂ ಒಂದು ಸೀರೆನ ತೆಗೊಳ್ಳೇಬೇಕು. ಆಮೇಲೆ ನೀವು ತೆಗೊಳ್ದೆ ಹೋದ್ರೆ ನಂಗೆ ನಿಜವಾಗ್ಲೂ ಬೇಜಾರಾಗುತ್ತೆ. ಬೇಕಾದ್ರೆ ಅಣ್ಣನ ಜೊತೆಗೆ ಕರ್ಕೊಂಡು ಹೋಗಿ, ಅವನು ತುಂಬಾ ಚೆನ್ನಾಗಿ ಸೀರೆನ ಸೆಲೆಕ್ಟ್ ಮಾಡ್ತಾನೆ ಎಂದಳು ಸಾರಿಕಾ. ಅವಳ ಮಾತಿಗೆ ಅಡ್ಡಡ್ಡ ತಲೆ ಆಡಿಸಿದ ವರ್ಷ, ವರುಣ್ ಸೆಲೆಕ್ಟ್ ಮಾಡೋದು ಬೇಡ, ನಾನೇ ಸೆಲೆಕ್ಟ್ ಮಾಡ್ಕೊಳ್ತೀನಿ ಎಂದವಳೆ ಅಲ್ಲಿಯೇ ರಾಶಿ ಹಾಕಿದ್ದ ಸೀರೆಗಳ ಪೈಕಿ ತನಗೆ ಬೇಕಾದ ಸೀರೆಯನ್ನು ಹುಡುಕುತ್ತಿದ್ದವಳ ಕಣ್ಣನ್ನು ಸೆಳೆದಿದ್ದು ಒಂದು ಗುಲಾಬಿ ಬಣ್ಣದ ಸೀರೆ. ಅವಳು ಆ ಸೀರೆಗೆ ಕೈ ಹಾಕಬೇಕು ಎನ್ನುವಷ್ಟರಲ್ಲಿ ಶರ್ವರಿ ಕೂಡ ಅದೇ ಸೀರೆಗೆ ಕೈ ಹಾಕಿದ್ದಳು. ವಾವ್, ನೈಸ್ ಸ್ಯಾರಿ, ಐ ಲೈಕ್ ಇಟ್ ಮಮ್ಮಿ, ನೋಡಿ ಈ ಸಾರಿ ಎಷ್ಟು ಚೆನ್ನಾಗಿದೆಯಲ್ಲ, ನಂಗಿದೇ ಬೇಕು ಎಂದು ಹೇಳಿ ಆ ಸೀರೆಯನ್ನು ಎಳೆದುಕೊಂಡಳು ಸಾರಿಕಾ. ಇದೆಲ್ಲವನ್ನು ದೂರದಲ್ಲಿ ಕೈಕಟ್ಟಿ ನಿಂತು ಗಮನಿಸುತ್ತಿದ್ದನು ವರುಣ್. ವರ್ಷಳಿಗೆ ಸಣ್ಣದಾಗಿ ಮನಸ್ಸಿಗೆ ನೋವಾದರೂ ಕೂಡ ಅದನ್ನು ತೋರಿಸಿಕೊಳ್ಳದೆ ನಗುಮುಖದಿಂದಲೇ, ಅತ್ತೆ, ನಾನು ಸ್ವಲ್ಪ ಆ ಕಡೆ ಹೋಗಿ ಬರ್ತೀನಿ, ಯಾವುದಾದ್ರೂ ಸೀರೆ ಇದೆಯಾ ನೋಡ್ತೀನಿ, ನಂಗಿಷ್ಟ ಆಗುವಂತಹದ್ದು ಎಂದು ಹೇಳಿ ಅಲ್ಲಿಂದ ಬೇರೆ ಕಡೆಗೆ ಹೊರಟಳು. ಅವಳ ಹಿಂದೆಯೇ ಗೊತ್ತಾಗದ ಹಾಗೆ ವರುಣ್ ಕೂಡ ಹೋದನು. ವರ್ಷ ಅಲ್ಲಿಯೇ ನೇತಾಡುತ್ತಿದ್ದ ತರತರಹದ ಡಿಸೈನ್ನ ಬಟ್ಟೆಗಳನ್ನು ನೋಡುತ್ತಿದ್ದಳು. ಆಗ ಅಲ್ಲಿಯೇ ಇದ್ದ ಕೆಂಪು ಮತ್ತು ಗೋಲ್ಡನ್ ಬಣ್ಣ ಮಿಶ್ರಿತ ಸೀರೆ ಅವಳ ಕಣ್ಣನ್ನು ಸೆಳೆದಿತ್ತು. ತಕ್ಷಣ ಆ ಸೀರೆಯ ಬಳಿ ಬಂದವಳೆ, ಸರಿ, ಸೀರೆ ಬೆಲೆ ಎಷ್ಟು ಕೇಳಿದಳು. ಅದಕ್ಕೆ ಆ ವ್ಯಕ್ತಿ, 5,000 ಮೇಡಮ್, ಪ್ಯಾಕ್ ಮಾಡ್ಲಾ ಎಂದು ನುಡಿದ ತನ್ನ ಕೇಳಿದವಳೆ ತನ್ನ ಕಣ್ಣನ್ನು ಊರಗಲ ಮಾಡಿ ಆ ಸೀರೆಯನ್ನು ಅಲ್ಲಿಯೇ ಬಿಟ್ಟು, ಇಷ್ಟೊಂದು ಕಾಸ್ಟ್ಲಿನಾ? 5,000 ರೂಪಾಯಿಗೆ ಕಡಿಮೆ ಅಂದ್ರೂ 25 ಸಿಂಪಲ್ ಟಾಪ್ಸ್ ಬರುತ್ತೆ, 200 ರೂಪಾಯಿದ್ದು ಎಂದು ಮನಸ್ಸಿನಲ್ಲಿ ನುಡಿದವಳೆ, ಬೇಡ ಬೇಡ ಸರ್ ಎಂದು ಹೇಳಿ ಅಲ್ಲಿಂದ ಮತ್ತೆ ಸುನೇತ್ರ ಸಾರಿಕಿದ್ದ ಜಾಗಕ್ಕೆ ಬಂದು ಸೇರಿಕೊಂಡಳು. ವರ್ಷ ನೋಡಿ ಬಿಟ್ಟು ಹೋದ ಸೀರೆಯ ಬಳಿ ಬಂದವರು, ಎಕ್ಸ್ಕ್ಯೂಸ್ ಮೀ, ಈ ಸೀರೆನ ಪ್ಯಾಕ್ ಮಾಡಿ ಎಂದನು. ಆ ವ್ಯಕ್ತಿ ಅವನಿಗೆ ಆ ಸೀರೆಯನ್ನು ಪ್ಯಾಕ್ ಮಾಡಿಕೊಟ್ಟನು. ಅದನ್ನು ಹಿಡಿದುಕೊಂಡು ನೇರವಾಗಿ ವರ್ಷ ಶರ್ವರಿ ಸಾರಿಕಿದ್ದ ಜಾಗಕ್ಕೆ ಬಂದನು ವರುಣ್. ವರ್ಷ, ಇದೇ ನಮ್ಮ ಖಾಲಿ ಕೈಯಲ್ಲಿ ಬಂದಿದೀಯಾ? ಎಲ್ಲಿ ಸೀರೆ? ನೀನು ಸೀರೆ ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳಿ ತಾನೇ ಹೋಗಿದ್ದು, ಮತ್ತೆ ಯಾಕೆ ಹಾಗೆ ಬಂದೆ ಎಂದು ಕೇಳಿದರು ಸುನೇತ್ರ. ಇಲ್ಲತ್ತೆ, ಅದು ಎಂದು ಏನನ್ನು ಹೇಳ ಹೊರಟವಳನ್ನು, ವರ್ಷ, ತೆಗೋ ಈ ಸೀರೆನ, ಇದು ನಾನು ನಿಂಗೆ ಅಂತ ಸೆಲೆಕ್ಟ್ ಮಾಡಿ ತಂದಿರೋ ಸೀರೆ, ಇಷ್ಟ ಆಗುತ್ತಿಲ್ವೋ ಗೊತ್ತಿಲ್ಲ, ಬಟ್ ನಿನ್ನ ಕಲರ್ಗಂತೂ ಈ ಸೀರೆ ತುಂಬಾ ಚೆನ್ನಾಗಿ ಒಪ್ಪುತ್ತೆ, ಓಪನ್ ಮಾಡಿ ನೋಡು ಎಂದವನೇ ಅವಳ ಕೈಗೆ ಸೀರೆಯನ್ನು ಕೊಟ್ಟನು. ಶರ್ವರಿ ಕಲ್ಪನೆ ಇಬ್ಬರು ಒಬ್ಬರೊಬ್ಬರ ಮುಖ ನೋಡಿಕೊಂಡರು. ವರ್ಷಳಿಗೆ ಕೂಡ ಆಶ್ಚರ್ಯ ಆಗಿತ್ತು. ಅದರಲ್ಲಿ ಕೂಡ ಅವನು ತನಗಾಗಿ ಸೀರೆಯನ್ನು ತಂದು ಕೊಟ್ಟಿದ್ದು ಅವಳಿಗೆ ಬಹಳ ಆಶ್ಚರ್ಯದ ಸಂಗತಿ. ಗೊಂದಲದಲ್ಲಿ ಆ ಪ್ಯಾಕ್ ಓಪನ್ ಮಾಡಿದವಳ ಮುಖದಲ್ಲಿ ಸಣ್ಣದಾಗಿ ಮುಗುಳ್ನಗೆ ಮೂಡಿತು. ಅರೆ, ಇದು ನಾನು ಆವಾಗ ನೋಡಿ ಬಂದ ಸೀರೆ ಅಲ್ವಾ? ಇದು ತುಂಬಾ ಕಾಸ್ಟ್ಲಿ ಅಂತ ಹೇಳಿ ನಾನೇ ಬಿಟ್ಟು ಬಂದೆ. ಈಗ ವರುಣ್ ಇದನ್ನು ನಂಗೆ ತಂದು ಕೊಟ್ಟಿದ್ದಾನೆ ಅಂದ್ರೆ, ನಾನಲ್ಲಿ ಸೀರೆ ನೋಡ್ತಿದ್ದನ್ನ ಇವನು ನೋಡಿದ್ನ ಎಂದು ಮನಸ್ಸಿನಲ್ಲಿಯೇ ಹೇಳಿಕೊಂಡಳು. ವಾವ್, ಅದಕ್ಕೆ
ಸಾರಿ ತುಂಬಾ ಚೆನ್ನಾಗಿದೆ. ನಿನ್ಗೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಒಪ್ಪುತ್ತೆ. ಮತ್ತೆ ಅಣ್ಣನ ಸೆಲೆಕ್ಷನ್ ಅಂದ್ರೆ ಏನು ಸುಮ್ನೆನಾ ಎಂದು ನಕ್ಕು ನೋಡಿದಳು ಸಾರಿಕಾ. ವರ್ಷ ಅವನ ಮುಖ ನೋಡಿ ಕಣ್ಣಲ್ಲಿ ಧನ್ಯವಾದಗಳನ್ನು ಸಮರ್ಪಿಸಿದಳು. ವರುಣ್ ಅದಕ್ಕೆ ಪ್ರತಿಯಾಗಿ ಮುಗುಳು ನಕ್ಕನು. ಇದನ್ನೆಲ್ಲ ನೋಡುತ್ತಿದ್ದ ಶರ್ವರಿಯ ಒಡಲಿಗೆ ಬೆಂಕಿ ಹಚ್ಚಿದ ಹಾಗಾಗಿತ್ತು. ನಂತರ ಎಲ್ಲರೂ ಬಟ್ಟೆ ಒಡವೆಗಳನ್ನು ತೆಗೆದುಕೊಂಡು ರೆಸ್ಟೋರೆಂಟ್ಗೆ ಹೋಗಿ ಹೊಟ್ಟೆ ತುಂಬ ಊಟ ಮಾಡಿ ಮನೆಗೆ ಬಂದರು. ಮುಂದುವರಿಯುವುದು.